ಅಣ್ಣ ನಿನ್ನ ಹತ್ರ ಏನಾನ ಕೆಲ್ಸ ಇದ್ರೆ ಕೊಡಿ ಅಣ್ಣ. ಇಲ್ಲಪ್ಪ, ನಮ್ಮ ಹತ್ರ ಆಲ್ರೆಡಿ ಕೆಲಸ ಮಾಡೋನು ಇದಾನ. ಅಣ್ಣ ನನಗೆ ಸ್ಯಾಲರಿ ಬೇಕಾಗಿಲ್ಲ ಅಣ್ಣ, 3 ಟೈಮ್ ಊಟ ಕೊಟ್ಟಿದ್ರೆ ಸಾಕಣ್ಣ. ಅಲ್ಲೇ ನೀನ್ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿ, ಚೆನ್ನಾಗ್ ರೆಡಿ ಆಗಿ ಬಂದಿ, ಮತ್ತೆ ನಿನಗ್ ಕೆಲ್ಸ ಯಾಕೆ? ಒಳ್ಳೆ ಕೆಲ್ಸ ಸಿಗ್ತದಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿನ. ಹೌದಾ, ಸರಿ ಸರಿ. ಲೇ ಪವನ್. ಏನಣ್ಣ? ಲೇ ನೀನ್ ಇವಾಗಿಂದ ಕೆಲ್ಸಕ್ ಬೇಡ, ನೀನ್ ಹೋಗ್ಬಿಡು. ಅಣ್ಣ ನಾನೇನ್ ಮಾಡೇನಣ್ಣ? ಲೇ ನಾನ್ ಎಷ್ಟ್ ಹೇಳ್ತಿದೀನೋ ಅಷ್ಟ್ ಕೇಳು, ನೀನ್ ಕೆಲ್ಸಕ್ ಬೇಡ, ಹೋಗ್ಬಿಡು. ಸರಿ ಅಣ್ಣ. ಲೇ ತಮ್ಮ, ನೀನ್ ಒಳಗ್ ಬಂದ್ಬಿಡು. ಓಕೆ ಅಣ್ಣ. ಲೇ ಅದಿಲ್, ಅಂಗಡಿ ಏನಿದೆ ಸ್ವಲ್ಪ ನೋಡ್ಕೋ, ನಾನ್ ಹೊರಗ್ ಹೋಗ್ತಿದ್ದೀನಿ. ಸರಿ ಅಣ್ಣ. ಅಣ್ಣ ಒಳ್ಳೆ ಬಟ್ಟೆ ತೋರ್ಸ್ರಣ್ಣ. ಅಣ್ಣ ಇಲ್ಲಿ ಕಲೆಕ್ಷನ್ ಏನು ಚೆನ್ನಾಗಿಲ್ಲ ಅಣ್ಣ, ಬಗ್ಲಿ ಅಂಗಡಿನಲ್ಲಿ ಚೆನ್ನಾಗಿದೆ ನೋಡಿ ಅಣ್ಣ, ಅಲ್ಲಿ ಹೋಗಿ ತಗೊಳ್ಳಿ. ಸರಿ ಸರಿ ಅಣ್ಣ. ತಮ್ಮ, ನಾಳೆ ನನ್ ಮಗಂದು ಬರ್ಡೇ ಇದೆ, ಒಳ್ಳೆ ಒಂದ್ ಜೊತೆ ಪ್ಯಾಂಟ್ ಶರ್ಟ್ ನೋಡ್ಸು. ಅಂಕಲ್ ನಮ್ ಅಂಗಡಿಯಲ್ಲಿ ಏನು ಬಟ್ಟೆ ಚೆನ್ನಾಗಿಲ್ಲ, ಬಗ್ಲಿ ಅಂಗಡಿನಲ್ಲಿ ಸೂಪರ್ ಇದೆ ನೋಡಿ ಅಂಕಲ್, ಅಲ್ಲಿ ಹೋಗ್ಬಿಡಿ. ಹೌದಾ, ಸರಿ ಸರಿ, ನಾನು ಅಲ್ಲೇ ಹೋಗ್ತೀನಿ. ಅಣ್ಣ ಒಳ್ಳೆ ಬಟ್ಟೆ ನೋಡ್ಸೋಣ. ಅಣ್ಣ ನಮ್ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ, ಬಗ್ಲಿ ಅಂಗಡಿನಲ್ಲಿ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಬಟ್ಟೆ ಇದೆ ನೋಡಿ, ಅಲ್ಲೇ ಹೋಗಿ ತಗೊಳ್ಳಿ. ಹೌದಾ, ಸರಿ ಸರಿ ಅಣ್ಣ, ಸರಿ. ಅಲ್ಲೇ ನಿನಗೆ ಅವಾಗಿಂದ ನೋಡ್ತಿದ್ದೀನಿ ನಾನು, ಬಂದಿರುವ ಎಲ್ಲಾ ಕಸ್ಟಮರ್ಗೆ ಬಗ್ಲಿ ಅಂಗಡಿ ಕಳ್ಸಿದಲ್ಲೇ. ಓ ಅದಾ, ಬಗ್ಲಿ ಅಂಗಡಿ ನಂದೇ ಅಣ್ಣ, 3 ದಿವಸ ಆಗಿದೆ ಓಪನ್ ಮಾಡಿ, ಅದಕ್ಕೆ ಸ್ಟಾರ್ಟಿಂಗ್ ಕಸ್ಟಮರ್ಸ್ ಬರಲ್ಲ ಅಂತ ಹೇಳಿ ನನ್ನ ಅಂಗಡಿಗೆ ಕಳಿಸ್ತಿದ್ದೀನಿ ಅಣ್ಣ.